ಇಂದಿನಿಂದ ಭರಣಿ ಮಳೆ ಆರಂಭವಾಗಿದ್ದು ರಾಜ್ಯದ ರೈತರು ಆಶಾಭಾವನೆಯಿಂದ ಆಕಾಶವನ್ನೇ ನೋಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಈಗಾಗಲೇ ಬಿಸಿಲಿನ ಬೇಗೆಯಿಂದ ತತ್ತರಿಸಿರುವ ಜನರು ಮಳೆಗಾಗಿ ಕಾಯುತ್ತಿದ್ದಾರೆ. ಅಶ್ವಿನಿ ಮಳೆ ಹಲವೆಡೆ ಅಬ್ಬರಿಸಿದರೂ ಕೆಲವೆಡೆ ಮಳೆಯಾಗಿಲ್ಲ. ಭರಣಿ ಮಳೆಯು ಇದು ರೈತರ ನಂಬಿಕೆಯ ಮಳೆಯಾಗಿದ್ದು ಈ ಮಳೆ ಉತ್ತಮವಾಗಿ ಆದರೆ ಒಳ್ಳೆಯ ಫಸಲು ಬರುವುದು ಖಂಡಿತ ಅಂತ ರೈತರು ನಂಬುತ್ತಾರೆ. ಇಂದಿನಿಂದ ಸುಮಾರು 13ರಿಂದ 14 ದಿನಗಳ ಕಾಲ ಭರಣಿ ಮಳೆ ಇರುತ್ತೆ. ಈ ಅವಧಿಯಲ್ಲಿ ಮಳೆ ಬೀಳುವ ಸಾಧ್ಯತೆ ಹೆಚ್ಚು. ಭರಣಿ ಮಳೆ ಧರಣಿ ಬೆಳೆ ಎಂಬ ಗಾದೆಯಂತೆ ಈ ಮಳೆ ಬಂದರೆ ಆ ವರ್ಷದ ಕೃಷಿ ಚಟುವಟಿಕೆಗಳು ಉತ್ತಮವಾಗಿರುತ್ತವೆ ಎಂದು ನಂಬಲಾಗಿದೆ. ಇದು ಹೆಸರು, ಉದ್ದು ಮತ್ತು ಇತರೆ ಪೂರ್ವ ಮುಂಗಾರು ಬೆಳೆಗಳ ಬಿತ್ತನೆಗೆ ಪೂರಕವಾಗಿದೆ. ಅಷ್ಟೇ ಅಲ್ಲದೆ ಈ ಮಳೆಯು ಬೇಸಿಗೆ ಬಿಸಿಲಿನ ಬೇಗೆಯಿಂದ ಕಂಗಾಲಾದ ಜನತೆ ಮತ್ತು ಜಾನುವಾರುಗಳಿಗೆ ನೆಮ್ಮದಿ ನೀಡುತ್ತದೆ, ಇಳೆ ತಡೆಯುತ್ತೆ ಎಂಬ ನಂಬಿಕೆ ಇದೆ. ಇನ್ನು ಇದು ಹೆಚ್ಚಾಗಿ ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಗುಡುಗು ಮಿಂಚಿನೊಂದಿಗೆ ಮಳೆ ಬೀಳುತ್ತದೆ. ಅಷ್ಟೇ ಅಲ್ಲದೆ ಕೃಷಿ ಚಟುವಟಿಕೆಗಳಿಗೆ ವಿಶೇಷವಾಗಿ ಬಿತ್ತನೆಗೆ ಬಹಳ ಮುಖ್ಯವಾದ ಸಮಯವಾಗಿದೆ. ಕೆಲವೊಮ್ಮೆ ಮಳೆ ವಿಳಂಬವಾದರೆ ಪೂರ್ವ ಮುಂಗಾರು ಬಿತ್ತನೆ ಹಿನ್ನಡೆ ಆಗುವ ಆತಂಕವೂ ಇರುತ್ತದೆ. ಒಟ್ಟಾರೆಯಾಗಿ ಭರಣಿ ಮಳೆಯು ಕೃಷಿ ಪದ್ಧತಿಯಲ್ಲಿ ಬಿತ್ತನೆಗೆ ಮುನ್ನುಡಿ ಬರೆಯುವ ಅತ್ಯಂತ ಪ್ರಮುಖ ಮಳೆ ನಕ್ಷತ್ರ ಅಂತ ಹೇಳಲಾಗುತ್ತದೆ. ಫ್ರೆಂಡ್ಸ್, ಭರಣಿ ಮಳೆಯ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.